ಕುಂದಾಪುರ ಟು ಕೆನಡಾ ಚಾನೆಲ್ ಎಕ್ಸ್ಪ್ಲೋರ್ ಲೈಫ್ ಇನ್ ಕೆನಡಾ. ನಮಸ್ಕಾರ ಎಲ್ರಿಗೂ. ನಾನು ಮಂಜುನಾಥ್ ನೇರಳಕಟ್ಟೆ. ಸ್ನೇಹಿತರೆ, ಡ್ರೈವರ್ಸ್ ಲೈಸೆನ್ಸ್ ಮಾಡಲಿಕ್ಕೆ ನಾವು ಮೊದಲು PO ಬಾಕ್ಸ್ ಅಪ್ಲೈ ಮಾಡಬೇಕು ಅಂತೇಳಿ ಮೊದಲಿನ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಹಾಗಾಗಿ 2 ದಿನ ಹಿಂದೆನೇ ಬಂದು ಇಲ್ಲಿ ಅದನ್ನು ಪೋಸ್ಟ್ ಬಾಕ್ಸ್ ಅಪ್ಲೈ ಮಾಡಿದ್ವಿ. ಹಾಗೆಯೇ ನಮಗೆ ಯಾವುದೇ ಡಾಕ್ಯುಮೆಂಟ್ಸ್ ಬರೋದಿದ್ರೂ ಆ ಪೋಸ್ಟ್ ಬಾಕ್ಸ್ಗೆ ಬರುತ್ತೆ. ಅಲ್ಲಿ ಹೋಗಿ ನಾವು ಕಲೆಕ್ಟ್ ಮಾಡಬೇಕಾಗುತ್ತೆ. ಇದು ಮೇರಿಸ್ಟೋನ್ ಪೋಸ್ಟ್ ಆಫೀಸ್. ಇಲ್ಲಿ ನಾವು ಪೋಸ್ಟ್ ಬಾಕ್ಸನ್ನು ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿ ಆದಮೇಲೆ ನಮಗೆ ಪೋಸ್ಟ್ ಬಾಕ್ಸನ್ನು ಅಸೈನ್ ಮಾಡ್ತಾರೆ. ಒಂದು ಕೀ ಕೊಡ್ತಾರೆ, 2 ಕೀ ಕೊಡ್ತಾರೆ. ಸೊ ಇಲ್ಲಿ ನಾವು ಏನಾದರೂ ಡಾಕ್ಯುಮೆಂಟ್ಸ್ ಬಂದರೆ ಆ ಪೋಸ್ಟ್ ಬಾಕ್ಸಲ್ಲಿ ಹೋಗಿ ಚೆಕ್ ಮಾಡಿ ಬರಬೇಕು. ಪೋಸ್ಟ್ ಬಾಕ್ಸ್ ಅಪ್ಲೈ ಮಾಡಲಿಕ್ಕೆ ನಾವು ಅಲ್ಲಿ ಸಬ್ಮಿಟ್ ಮಾಡಬೇಕಾದಂಥ ಡಾಕ್ಯುಮೆಂಟ್ ಅಂತ ಹೇಳಿದರೆ PR, ಇಲ್ಲ ಅಂತ ಹೇಳಿದರೆ ವ್ಯಾಲಿಡ್ ವರ್ಕ್ ಪರ್ಮಿಟ್ ಮತ್ತು ಪಾಸ್ಪೋರ್ಟ್ ಮತ್ತು ಅಡ್ರೆಸ್ ಪ್ರೂಫ್. ಸೊ ನೋಡಿ, ಇದು ನಮ್ಮ ಡ್ರೈವರ್ಸ್ ಲೈಸೆನ್ಸ್ ಆಫೀಸು. ಇಲ್ಲಿ ನಾವು ಬಂದು ಡ್ರೈವರ್ಸ್ ಲೈಸೆನ್ಸ್ ಫೈಲ್ ಓಪನ್ ಮಾಡಬೇಕಾಗತ್ತೆ. ಅವರೊಂದು ಫೋಟೋ ID ಕೊಡ್ತಾರೆ. ನಮ್ಮದು ಈ ಪೋಸ್ಟ್ ಬಾಕ್ಸು ID ಅದು ಡೀಟೇಲ್ಸ್ ಎಲ್ಲ ಕೊಟ್ಟಾದ ನಂತರ ಅವರೊಂದು ಫೋಟೋ ತೆಗಿತಾರೆ ಮತ್ತು ಫೋಟೋ ID ಒಂದು ಡಾಕ್ಯುಮೆಂಟ್ ಕೊಡ್ತಾರೆ. ID ಮತ್ತು ಲೇಟರ್ ಆನ್ ಅದು ಪೋಸ್ಟ್ ಬಾಕ್ಸ್ನಲ್ಲಿ ಬರುತ್ತೆ. ಒಂದು ಪೇಪರ್ ಕೊಡ್ತಾರೆ ಸ್ಟಾರ್ಟಿಂಗಲ್ಲಿ. ಅದರ ನಂತರ ನಾವು ಲರ್ನರ್ಸ್ ಟೆಸ್ಟ್ ಆನ್ಲೈನಲ್ಲಿ ಮಾಡ್ಬೋದು. ಸ್ನೇಹಿತರೆ, ಇವಾಗ ನಿಮಗೆ ಪೋಸ್ಟ್ ಬಾಕ್ಸ್ ಎಲ್ಲಿದೆ ಅಂತೇಳಿ ತೋರಿಸ್ತೀನಿ, ಬನ್ನಿ. ನೋಡ್ತಾ ಇದ್ದೀರಲ್ಲ, ಇದು ಪೋಸ್ಟ್ ಬಾಕ್ಸ್. ಇಲ್ಲಿ ನಮಗೇನಾದರೂ ಡಾಕ್ಯುಮೆಂಟ್ಸು, ಲೆಟರ್ಸು ಯಾವುದಾದ್ರೂ ಬರೋದಿದ್ದರೆ, ಪೋಸ್ಟ್ನಲ್ಲಿ ಬರೋದಿದ್ದರೆ ಈ ಬಾಕ್ಸ್ನಲ್ಲಿ ಬರುತ್ತೆ. ಇದನ್ನು ನಾವು ಕಲೆಕ್ಟ್ ಮಾಡಬೇಕು. ಇಲ್ಲಿ ನಮಗೆ ಒಂದು ಬಾಕ್ಸ್ ಅಸೈನ್ ಮಾಡಿರ್ತಾರೆ. ಅದರ ಕೀನು ಕೂಡ ಕೊಟ್ಟಿರ್ತಾರೆ. ಸೊ ನಾವು ಈ ಬಾಕ್ಸನ್ನು ಓಪನ್ ಮಾಡಿದಾಗ ಅಲ್ಲಿ ನಮಗೆ ಏನಾದರೂ ಡಾಕ್ಯುಮೆಂಟ್ಸ್ ಬರೋದಿದ್ದರೆ ಅದರಲ್ಲಿ ಇರುತ್ತೆ. ನಾವು ಅದನ್ನು ಕಲೆಕ್ಟ್ ಮಾಡಬೇಕು. ಇದು ಕ್ರಿಸ್ಟನ್ ನಾರ್ತಲ್ಲಿರೋದು. ನಾವು ಇಲ್ಲೇ ಹತ್ತಿರದಲ್ಲೇ ಸ್ಟೇ ಮಾಡಿರೋದು. ಸೊ ಅದಕ್ಕೋಸ್ಕರ ಇಲ್ಲೇ ಅಸೈನ್ ಮಾಡಿರ್ತಾರೆ. ನೋಡಿ, ಹತ್ತಿರದಿಂದ ನೀವು ಕಾಣ್ಬೋದು, ಈ ಥರ ಬಾಕ್ಸ್ಗಳಿರುತ್ತೆ. ಈ ಬಾಕ್ಸ್ ಕೀ ನಮಗೆ ಒಂದು ಸೆಟ್ ಕೀ ಕೊಟ್ಟಿರ್ತಾರೆ. ಒಂದು ಬಾಕ್ಸ್ ನಮಗೆ ಅಸೈನ್ ಮಾಡಿರ್ತಾರೆ. ಅದರಲ್ಲಿ ಡಾಕ್ಯುಮೆಂಟ್ ಬರೋದಿದ್ದರೆ ಅದನ್ನು ನಾವು ತಗೋಬೋದು. ಸ್ನೇಹಿತರೆ, ಎಷ್ಟು ಬ್ಯೂಟಿಯಾಗಿದೆ ನೇಚರು ಇಲ್ಲಿ. ನಾವು ಇಲ್ಲಿ ಹತ್ರನೇ ಇರೋದು ನಮ್ಮ ಮನೆ. ಇಲ್ಲಿಂದ ಸ್ವಲ್ಪ ದೂರ. ನಾನು ಇವಾಗ ಅದೇ ಪೋಸ್ಟ್ ಬಾಕ್ಸ್ ಚೆಕ್ ಮಾಡಲಿಕ್ಕೆ ಬಂದಿದ್ದೆ. ಏನಾದರೂ ಡಾಕ್ಯುಮೆಂಟ್ಸ್ ಬಂದಿದೆಯಾ ಅಂತೇಳಿ. ಒಂದು ಡಾಕ್ಯುಮೆಂಟ್ಸ್ ಬರಲಿಕ್ಕಿತ್ತು, ಚೆಕ್ ಮಾಡಿದೆ, ಏನೂ ಬಂದಿಲ್ಲ ಇತ್ತು ಇವತ್ತು. ಮತ್ತು ತಿರ್ಗಾ ನಾಳೆ ಬರಬೇಕು. ಹಾಗೆ ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ಹಾಗೆ ಮತ್ತೆ ತಿರ್ಗಾ ಮನೆ ಕಡೆಗೆ ಹೊರಟೆ. ಇವಾಗ ಮನೆ ಹತ್ರನೇ ಬಂದಿದೆ ನಡ್ಕೊತ. ಇದು ಈ ಪಕ್ಕದಲ್ಲಿರುವಂಥದ್ದು ನಮ್ಮ ಮನೆ. ಇದು ಅಪಾರ್ಟ್ಮೆಂಟ್ ಆ್ಯಕ್ಚುಲಿ. ಇದು ಲಾಸ್ಟ್ ಯೂನಿಟ್ಟು ನಾವು ಇರುವಂಥ ಮನೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಮತ್ತು ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.